ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಲರ್ನಿಂಗ್ ಸಂಸ್ಕೃತಂ ಸೆಷನ್ ಡೇ 2. ಸರಳ ಸಂಸ್ಕೃತ ಕಲಿಕೆಯನ್ನ ನಾವು ಮುಂದುವರಿಸೋಣ. ನಿನ್ನೆ ಏನಾಯ್ತು ಅನ್ನುವಂತಹ ಅಂಶಗಳನ್ನ ರಿವಿಷನ್ ಮಾಡಿ ನೆಕ್ಸ್ಟ್ ನಾವು ಇಂದಿನ ಸೆಷನ್ನ ನೋಡೋಣ. ನಿನ್ನೆ ನಾವು ಸುಲಭವಾಗಿ ಹೇಗೆ ನಮ್ಮ ಪರಿಚಯವನ್ನ ಮಾಡಿಕೊಡುವಂಥದ್ದು ಅನ್ನೋದನ್ನ ನೋಡಿದ್ವಿ. ಭವತಃ ನಾಮ ಕಿಂ ಅನ್ನುವಂಥದ್ದು ನಾವು ಮೇಲ್ಗೆ ಕೇಳುವಂತಹ ಕ್ವಶನ್. ಭವತಃ ನಾಮ ಕಿಂ ಆನ್ಸರ್ ಏನಾಗುತ್ತೆ? ಮಮ ನಾಮ ಅಕ್ಷಯಃ. ಭವತ್ಯಾಹ ನಾಮ ಕಿಂ? ಇದು ನಾವು ಫಿಮೇಲ್ಗೆ ಕೇಳುವಂತಹ ಕ್ವಶನ್. ಆನ್ಸರ್ ಏನಾಗುತ್ತೆ? ಮಮ ನಾಮ ಲಕ್ಷ್ಮೀಹಿ. ಮಮ ನಾಮ ಅನ್ನುವಂಥದ್ದು ಆನ್ಸರ್. ಹಾಗೆ ನಾವು ನಿನ್ನೆ ಏಷಃ ಅಂತ ಹತ್ತಿರದಲ್ಲಿರುವಂತಹ ಮೇಲ್ಗೆ ಸಂಬೋಧನೆ ಮಾಡೋದನ್ನ ಕಲ್ತ್ವಿ. ಹಾಗೆ ಮೇಲ್ ದೂರದಲ್ಲಿದ್ರೆ ಅವರನ್ನ ನಾವು ಸಹ ಅಂತ ಸಂಬೋಧನೆಯನ್ನ ಮಾಡೋದನ್ನ ಕಲ್ತ್ವಿ. ಹಾಗೆ ಏಷಾ ಫಿಮೇಲ್ ಹತ್ತಿರದಲ್ಲಿದ್ರೆ ಅವರ ಸಂಬೋಧನೆಗೆ, ಸಾ ಅಂತ ದೂರದಲ್ಲಿದ್ದಾಗ ಸಂಬೋಧನೆ ಮಾಡುವಂಥದ್ದನ್ನ ಕಲ್ತ್ವಿ. ಸೊ ಇದಿಷ್ಟು ನಿನ್ನೆ ಕಲ್ತಿರುವಂತಹ ಅಂಶಗಳು. ಇವತ್ತಿನ ಸೆಷನ್ ಅನ್ನ ನಾವು ಶುರು ಮಾಡೋಣ. ಪುಲ್ಲಿಂಗ ಸ್ತ್ರೀಲಿಂಗ ಹತ್ತಿರದಲ್ಲಿದ್ದಾಗ ಅಥವಾ ದೂರದಲ್ಲಿದ್ದಾಗ ಅದನ್ನ ಹೇಗೆ ಸಂಬೋಧನೆ ಮಾಡೋದು ಅನ್ನೋದನ್ನ ಕಲ್ತ್ವಿ. ಇವತ್ತು ನಪುಂಸಕ ಲಿಂಗವನ್ನ ಸಂಬೋಧನೆ ಮಾಡೋದನ್ನ ನಾವು ನೋಡೋಣ. ಫಲಕಂ. ಫಲಕಂ. ಏತತ್ ಫಲಕಂ. ಏತತ್ ಕಿಂ? ಏತತ್ ಫಲಕಂ. ಏತತ್ ಇದು. ಏತತ್ ಫಲಕಂ. ನಪುಂಸಕ ಲಿಂಗವನ್ನ ಸಂಬೋಧನೆ ಮಾಡಬೇಕಿದ್ರೆ ಅದು ಹತ್ತಿರದಲ್ಲಿದ್ದಾಗ ಏತತ್ ಅಂತ ನಾವು ಪ್ರಯೋಗವನ್ನ ಮಾಡ್ತೀವಿ. ಕಂಕಣಂ ಬ್ಯಾಂಗಲ್. ಏತತ್ ಕಂಕಣಂ. ಏತತ್ ಕಿಂ? ಏತತ್ ಕಂಕಣಂ. ಮಾರ್ಜಕಂ. ಏತತ್ ಮಾರ್ಜಕಂ. ಏತತ್ ಕಿಂ? ಏತತ್ ಮಾರ್ಜಕಂ. ಏತತ್ ಪರ್ಣಂ. ಏತತ್ ಪರ್ಣಂ. ಏತತ್ ಪುಷ್ಪಂ. ಏತತ್ ಕಿಂ? ಏತತ್ ಪುಷ್ಪಂ. ಫ್ಲವರ್. ಪುಷ್ಪಂ ಫ್ಲವರ್. ಅದೇ ದೂರದಲ್ಲಿದ್ದಾಗ ಹೇಗೆ ಸಂಬೋಧನೆ ಮಾಡುವಂಥದ್ದು? ತತ್. ತತ್. ತತ್ ಪುಷ್ಪಂ. ತತ್ ಕಿಂ? ತತ್ ಪುಷ್ಪಂ. ತತ್ ಪುಸ್ತಕಂ ಬುಕ್. ತತ್ ಪುಸ್ತಕಂ. ತತ್ ಪರ್ಣಂ. ತತ್ ಕಿಂ? ತತ್ ಪರ್ಣಂ. ಏತತ್ ತತ್. ಏತತ್. ಏತತ್ ಪುಸ್ತಕಂ. ತತ್ ಪುಸ್ತಕಂ. ಏತತ್ ಹತ್ತಿರದಲ್ಲಿರುವಾಗ ನಪುಂಸಕಲಿಂಗಕ್ಕೆ ನಾವು ಸಂಬೋಧನೆ ಮಾಡುವಂಥದ್ದು. ಹಾಗೆ ತತ್ ದೂರದಲ್ಲಿದ್ದಾಗ ಸಂಬೋಧನೆ ಮಾಡುವಂಥದ್ದು. ಏತತ್ ತತ್. ಈಗ ಒಂದು ಸ್ಟೆಪ್ ಮುಂದಕ್ಕೆ ಹೋಗೋಣ. ಏತತ್ ಪರ್ಣಂ. ಏತತ್ ಕಿಂ? ಪರ್ಣಂ. ಪರ್ಣಂ ಅಸ್ತಿ. ಪರ್ಣಂ ಅಸ್ತಿ. ಪರ್ಣಂ ನಾಸ್ತಿ. ಪರ್ಣಂ ನಾಸ್ತಿ. ಪರ್ಣಂ ಅಸ್ತಿ ಅಂತಂದ್ರೆ ಎಲೆ ಇದೆ, ಇಟ್ಸ್ ಹಿಯರ್ ಅಂತ. ಪರ್ಣಂ ನಾಸ್ತಿ, ಇಟ್ಸ್ ನಾಟ್ ಹಿಯರ್. ಇದು ಇಲ್ಲಿ ಇಲ್ಲ ಅನ್ನುವಂಥದ್ದು ಅರ್ಥ. ಅಸ್ತಿ ಇದೆ, ಇಟ್ಸ್ ಹಿಯರ್. ನಾಸ್ತಿ ಇದು ಇಲ್ಲಿಲ್ಲ, ಇಟ್ಸ್ ನಾಟ್ ಹಿಯರ್. ಪುಷ್ಪಂ ಅಸ್ತಿ. ಪುಷ್ಪಂ ನಾಸ್ತಿ. ಅಸ್ತಿ ನಾಸ್ತಿ. ಚಷಕಃ ಗ್ಲಾಸ್. ಚಷಕಃ. ಚಷಕಃ ಅಸ್ತಿ. ಜಲಂ. ಜಲಂ ನಾಸ್ತಿ. ಚಷಕಃ ಅಸ್ತಿ. ಜಲಂ ನಾಸ್ತಿ. ಧನಸ್ಯೂತಃ. ಧನಸ್ಯೂತಃ ಅಸ್ತಿ. ಧನಂ ನಾಸ್ತಿ. ಧನಂ ನಾಸ್ತಿ. ಕೂಪಿ ಬಾಟಲ್. ಕೂಪಿ ಅಸ್ತಿ. ಜಲಂ ಅಸ್ತಿ. ಕೂಪಿ ಅಸ್ತಿ. ಜಲಂ ಅಸ್ತಿ. ಅಸ್ತಿ ಇದೆ, ನಾಸ್ತಿ ಇಲ್ಲ. ಅಸ್ತಿ ಇಟ್ಸ್ ಹಿಯರ್. ನಾಸ್ತಿ ಇಟ್ಸ್ ನಾಟ್ ಹಿಯರ್. ಇನ್ನೊಂದು ಸ್ಟೆಪ್ ಮುಂದಕ್ಕೆ ಹೋಗೋಣ. ಮಾರ್ಜಕಂ ಅಸ್ತಿ. ಮಾರ್ಜಕಂ ಅತ್ರ ಅಸ್ತಿ. ಇಟ್ಸ್ ಹಿಯರ್. ಮಾರ್ಜಕಂ ಅತ್ರ ಅಸ್ತಿ. ಮಾರ್ಜಕಂ ಕುತ್ರ ಅಸ್ತಿ? ವೇರ್ ಇಸ್ ಮಾರ್ಜಕಂ?
ಮಾರ್ಜಕಂ ಅತ್ರ ಅಸ್ತಿ. ಲೇಖನಿ ಪೆನ್. ಲೇಖನಿ ಅತ್ರ ಅಸ್ತಿ. ಲೇಖನಿ ಅತ್ರ ಅಸ್ತಿ. ಚಷಕಃ ಅತ್ರ ಅಸ್ತಿ. ಚಷಕಃ ಅತ್ರ ಅಸ್ತಿ. ಪರ್ಣಂ ಅತ್ರ ಅಸ್ತಿ. ಅತ್ರ ಹಿಯರ್. ಪುಸ್ತಕಂ ಕುತ್ರ ಅಸ್ತಿ. ಪುಸ್ತಕಂ ತತ್ರ ಅಸ್ತಿ. ಪುಸ್ತಕಂ ತತ್ರ ಅಸ್ತಿ. ಇಟ್ಸ್ ದೇರ್. ದೇರ್ ತತ್ರ. ಪುಸ್ತಕಂ ಕುತ್ರ ಅಸ್ತಿ. ಪುಸ್ತಕಂ ತತ್ರ ಅಸ್ತಿ. ಪುಷ್ಪಂ ಕುತ್ರ ಅಸ್ತಿ. ಪುಷ್ಪಂ ಕುತ್ರ ಅಸ್ತಿ. ಸಮ್ಯಕ್. ಪುಷ್ಪಂ ತತ್ರ ಅಸ್ತಿ. ಕೂಪಿ ಕುತ್ರ ಅಸ್ತಿ. ಕೂಪಿ ತತ್ರ ಅಸ್ತಿ. ಅತ್ರ ತತ್ರ. ಅತ್ರ ಹಿಯರ್. ತತ್ರ ದೇರ್. ಅತ್ರ ಇಲ್ಲಿ. ತತ್ರ ಅಲ್ಲಿ. ಧನಸ್ಯೂತಃ ಅತ್ರ ಅಸ್ತಿ. ಧನಸ್ಯೂತಃ ಕುತ್ರ ಅಸ್ತಿ. ಧನಸ್ಯೂತಃ ಅತ್ರ ಅಸ್ತಿ. ಧನಂ ಅನ್ಯತ್ರ ಅಸ್ತಿ. ಎಲ್ಸ್ವೇರ್. ಅನ್ಯತ್ರ. ಧನಂ ಕುತ್ರ ಅಸ್ತಿ. ಧನಂ ಅನ್ಯತ್ರ ಅಸ್ತಿ. ಚಷಕಃ ಅತ್ರ ಅಸ್ತಿ. ಚಷಕಃ ಅತ್ರ ಅಸ್ತಿ. ಜಲಂ ಕುತ್ರ ಅಸ್ತಿ. ಜಲಂ ಅನ್ಯತ್ರ ಅಸ್ತಿ. ಜಲಂ ಅನ್ಯತ್ರ ಅಸ್ತಿ. ಪರ್ಣಂ. ಪರ್ಣಂ ಅತ್ರ ಅಸ್ತಿ. ವೃಕ್ಷಃ ಟ್ರೀ ಕುತ್ರ ಅಸ್ತಿ. ಅನ್ಯತ್ರ ಅಸ್ತಿ. ವೃಕ್ಷಃ ಅನ್ಯತ್ರ ಅಸ್ತಿ. ಅತ್ರ ಹಿಯರ್. ತತ್ರ ದೇರ್. ಅನ್ಯತ್ರ ಎಲ್ಸ್ವೇರ್. ಸರ್ವತ್ರ ಎವ್ರಿವೇರ್. ವಾಯುಃ ವಿಂಡ್. ವಾಯುಃ ಕುತ್ರ ಅಸ್ತಿ. ವಾಯುಃ ಸರ್ವತ್ರ ಅಸ್ತಿ. ವಾಯುಃ ಸರ್ವತ್ರ ಅಸ್ತಿ. ಪ್ರಕಾಶಃ ಲೈಟ್ ಕುತ್ರ ಅಸ್ತಿ. ಪ್ರಕಾಶಃ ಸರ್ವತ್ರ ಅಸ್ತಿ. ದೇವಃ ಕುತ್ರ ಅಸ್ತಿ. ದೇವಃ ಸರ್ವತ್ರ ಅಸ್ತಿ. ಎವ್ರಿವೇರ್. ಏಕತ್ರ ಇನ್ ಒನ್ ಪ್ಲೇಸ್. ಏಕತ್ರ. ಚಷಕಃ ಕುತ್ರ ಅಸ್ತಿ. ಚಷಕಃ ಏಕತ್ರ ಅಸ್ತಿ. ಚಷಕಃ ಏಕತ್ರ ಅಸ್ತಿ. ಪುಸ್ತಕಂ ಕುತ್ರ ಅಸ್ತಿ. ಪುಸ್ತಕಂ ಏಕತ್ರ ಅಸ್ತಿ. ಪುಸ್ತಕಂ ಏಕತ್ರ ಅಸ್ತಿ. ಅತ್ರ ಹಿಯರ್. ತತ್ರ ದೇರ್. ಅನ್ಯತ್ರ ಎಲ್ಸ್ವೇರ್. ಸರ್ವತ್ರ ಎವ್ರಿವೇರ್. ಏಕತ್ರ ಇನ್ ಒನ್ ಪ್ಲೇಸ್. ಅಸ್ತು. ಈಗ ನಾನು ಈ ವರ್ಡ್ಗಳ ಜೊತೆ ಆಕ್ಷನ್ ಅನ್ನ ಮಾಡ್ತಾ ಹೋಗ್ತೀನಿ. ನೀವು ಕರೆಕ್ಟಾಗಿ ಇದನ್ನ ಫಾಲೋ ಮಾಡಿ. ಆಮೇಲೆ ನಾನು ಆಕ್ಷನ್ ಅಷ್ಟೇ ಮಾಡ್ತೀನಿ, ಅದ್ರ ಜೊತೆಗೆ ನೀವು ವರ್ಡ್ಗಳನ್ನ ಹೇಳ್ತಾ ಹೋಗ್ಬೇಕು. ರೆಡಿ? ಅತ್ರ. ಅತ್ರ. ತತ್ರ. ತತ್ರ. ಅನ್ಯತ್ರ. ಸರ್ವತ್ರ. ಏಕತ್ರ. ಏಕತ್ರ. ರೆಡಿ? ನಾನೀಗ ಆಕ್ಷನ್ ಅನ್ನು ಮಾಡ್ತೀನಿ, ನೀವು ಅದಕ್ಕೆ ತಕ್ಕಂತಹ ವರ್ಡ್ಗಳನ್ನ ಹೇಳ್ತಾ ಹೋಗ್ಬೇಕು. ಸಮ್ಯಕ್. ಸೊ ಈಗ ನಾವು ಅತ್ರ, ತತ್ರ, ಅನ್ಯತ್ರ, ಸರ್ವತ್ರ, ಏಕತ್ರ ಇಷ್ಟು ವರ್ಡ್ಗಳನ್ನ ಕಲ್ತಿದ್ದೀವಿ. ಸೊ ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಇರಿ. ಮತ್ತೆ ನಾಳೆ ಸಿಗೋಣ. ಧನ್ಯವಾದ.